ಗೊತ್ತಿಲ್ಲ. ಇವತ್ತು ಚರ್ಚೆ ಮಾಡಬೇಕು ಅಂತ ಹೊತ್ತು ಬಿಸ್ನೆಸ್ ಅಡ್ವೈಸರಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ತೀರ್ಮಾನ ಆಗಿರೋದು. ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ. ಅವರು ಯಾವ ಸಬ್ಜೆಕ್ಟ್ ರೈಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ವಿರೋಧ ಪಕ್ಷದವರು ವಕ್ಫ್ ಬಗ್ಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸರ್ಕಾರದಿಂದ, ಮತ್ತು ಅದು ಚರ್ಚೆನೂ ಮುಗ್ದಿಲ್ಲ. ಅದನ್ನು ತಗೋತಾರೋ ಇಲ್ಲ ಉತ್ತರ ಕರ್ನಾಟಕ ತಗೋತಾರೋ ಗೊತ್ತಿಲ್ಲ ನನಗೆ. ಗೌರ್ಮೆಂಟ್ ಈಸ್ ರೆಡಿ, ಉತ್ತರ ಕರ್ನಾಟಕ ಚರ್ಚೆಗೂ ರೆಡಿ ಇದೆ, ಉತ್ತರ ಕೊಡೋಕ್ಕೂ ರೆಡಿ ಇದೆ. ಇಲ್ಲ ಆಯ್ತಪ್ಪ, ಮಾಣಪ್ಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ. ಮತ್ತೆ ಅದು ಏನು, ಯಾವ್ದು ಸರಿ ಯಾವ್ದು ತಪ್ಪು? ಈಗ ಮೊದಲು ಹೇಳಿದವ್ರು ಯಾರು ರೀ? ಮಾಣಪ್ಪಾಡಿ. ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು. ಈಗ ಇಲ್ಲ ಅಂತಂದರೆ ಏನು ಮಾಡ್ಬೇಕು ಹೇಳಿ ನೀವೇ? ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ. ಅವರು 150 ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು. ವಿಡಿಯೋ ರೆಕಾರ್ಡ್ನಲ್ಲಿ ಇದೆ, ಅವರೇ ಮಾತಾಡಿರೋದು, ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು. ಗೊತ್ತಾಯ್ತಾ? ನಂಬರ್ 1. ನಂಬರ್ 2, ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್. ಏನು ಮಾಡ್ಬೇಕು ಹೇಳಿ ನೀವೇ ಹೇಳ್ಬೇಕು, ಏನು ಮಾಡಬೇಕು? ಯಾರು ಅವ್ರು ಯಾಕೆ ಮಾಡಲಿಲ್ಲ? ಜೋಶಿ ಇದ್ದಾಗ ಜೋಶಿ ಅವ್ರು ಯಾಕ್ರಿ ಮಾಡಲಿಲ್ಲ? ಜೋಶಿ ಅವ್ರು ಯಾಕೆ ಇತ್ಯರ್ಥ ಮಾಡಲಿಲ್ಲಪ್ಪ? ಯಾರು ಕ್ಷಮೆ ಕೇಳಬೇಕಾಗಿರೋರು? ಯಾರು ಇತ್ಯರ್ಥ ಮಾಡಲಿಲ್ಲೋ ಅವ್ರು ಕ್ಷಮೆ ಕೇಳಬೇಕು. ಇಲ್ಲಪ್ಪ, ಈಗ ಅವ್ರು ಹೇಳಿದ್ದಾರೆ, ನೋಡೋಣ. ಈಗ ಅದನ್ನು ಪ್ರಸ್ತಾಪ ಚರ್ಚೆ ಮಾಡೋಣ. ಗೊತ್ತಿಲ್ಲ. ಇವತ್ತು ಚರ್ಚೆ ಮಾಡಬೇಕು ಅಂತ ಹೊತ್ತು ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ತೀರ್ಮಾನ ಆಗಿರೋದು. ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ. ಅವರು ಯಾವ ಸಬ್ಜೆಕ್ಟ್ ರೈಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ವಿರೋಧ ಪಕ್ಷದವರು ವಕ್ಫ್ ಬಗ್ಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸರ್ಕಾರದಿಂದ, ಮತ್ತು ಅದು ಚರ್ಚೆನೂ ಮುಗ್ದಿಲ್ಲ. ಅದನ್ನು ತಗೋತಾರೋ ಇಲ್ಲ ಉತ್ತರ ಕರ್ನಾಟಕ ತಗೋತಾರೋ ಗೊತ್ತಿಲ್ಲ ನನಗೆ. ಗೌರ್ಮೆಂಟ್ ಈಸ್ ರೆಡಿ, ಉತ್ತರ ಕರ್ನಾಟಕ ಚರ್ಚೆಗೂ ರೆಡಿ ಇದೆ, ಉತ್ತರ ಕೊಡೋಕ್ಕೂ ರೆಡಿ ಇದೆ. ಇಲ್ಲ ಆಯ್ತಪ್ಪ, ಮಾಣಪ್ಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ. ಮತ್ತೆ ಅದು ಏನು, ಯಾವ್ದು ಸರಿ ಯಾವ್ದು ತಪ್ಪು? ಈಗ ಮೊದಲು ಹೇಳಿದವ್ರು ಯಾರು ರೀ? ಮಾಣಪ್ಪಾಡಿ. ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು. ಈಗ ಇಲ್ಲ ಅಂತಂದರೆ ಏನು ಮಾಡ್ಬೇಕು ಹೇಳಿ ನೀವೇ? ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ. ಅವರು 150 ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು. ವಿಡಿಯೋ ರೆಕಾರ್ಡ್ನಲ್ಲಿ ಇದೆ, ಅವರೇ ಮಾತಾಡಿರೋದು, ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು. ಗೊತ್ತಾಯ್ತಾ? ನಂಬರ್ 1. ನಂಬರ್ 2, ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್. ಏನು ಮಾಡ್ಬೇಕು ಹೇಳಿ ನೀವೇ ಹೇಳ್ಬೇಕು, ಏನು ಮಾಡಬೇಕು? ಯಾರು ಅವ್ರು ಯಾಕೆ ಮಾಡಲಿಲ್ಲ? ಜೋಶಿ ಇದ್ದಾಗ ಜೋಶಿ ಅವ್ರು ಯಾಕ್ರಿ ಮಾಡಲಿಲ್ಲ? ಜೋಶಿ ಅವ್ರು ಯಾಕೆ ಇತ್ಯರ್ಥ ಮಾಡಲಿಲ್ಲಪ್ಪ? ಯಾರು ಕ್ಷಮೆ ಕೇಳಬೇಕಾಗಿರೋರು? ಯಾರು ಇತ್ಯರ್ಥ ಮಾಡಲಿಲ್ಲೋ ಅವ್ರು ಕ್ಷಮೆ ಕೇಳಬೇಕು. ಇಲ್ಲಪ್ಪ, ಈಗ ಅವ್ರು ಹೇಳಿದ್ದಾರೆ, ನೋಡೋಣ. ಈಗ ಅದನ್ನು ಪ್ರಸ್ತಾಪ ಚರ್ಚೆ ಮಾಡೋಣ. ಗೊತ್ತಿಲ್ಲ. ಇವತ್ತು ಚರ್ಚೆ ಮಾಡಬೇಕು ಅಂತ ಹೊತ್ತು ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ತೀರ್ಮಾನ ಆಗಿರೋದು. ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ.
ಅವರು ಯಾವ ಸಬ್ಜೆಕ್ಟ್ ರೈಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ವಿರೋಧ ಪಕ್ಷದವರು ವಕ್ಫ್ ಬಗ್ಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸರ್ಕಾರದಿಂದ, ಮತ್ತು ಅದು ಚರ್ಚೆನೂ ಮುಗ್ದಿಲ್ಲ. ಅದನ್ನು ತಗೋತಾರೋ ಇಲ್ಲ ಉತ್ತರ ಕರ್ನಾಟಕ ತಗೋತಾರೋ ಗೊತ್ತಿಲ್ಲ ನನಗೆ. ಗೌರ್ಮೆಂಟ್ ಈಸ್ ರೆಡಿ, ಉತ್ತರ ಕರ್ನಾಟಕ ಚರ್ಚೆಗೂ ರೆಡಿ ಇದೆ, ಉತ್ತರ ಕೊಡೋಕ್ಕೂ ರೆಡಿ ಇದೆ. ಇಲ್ಲ ಆಯ್ತಪ್ಪ, ಮಾಣಪ್ಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ. ಮತ್ತೆ ಅದು ಏನು, ಯಾವ್ದು ಸರಿ ಯಾವ್ದು ತಪ್ಪು? ಈಗ ಮೊದಲು ಹೇಳಿದವ್ರು ಯಾರು ರೀ? ಮಾಣಪ್ಪಾಡಿ. ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು. ಈಗ ಇಲ್ಲ ಅಂತಂದರೆ ಏನು ಮಾಡ್ಬೇಕು ಹೇಳಿ ನೀವೇ? ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ. ಅವರು 150 ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು. ವಿಡಿಯೋ ರೆಕಾರ್ಡ್ನಲ್ಲಿ ಇದೆ, ಅವರೇ ಮಾತಾಡಿರೋದು, ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು. ಗೊತ್ತಾಯ್ತಾ? ನಂಬರ್ 1. ನಂಬರ್ 2, ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್. ಏನು ಮಾಡ್ಬೇಕು ಹೇಳಿ ನೀವೇ ಹೇಳ್ಬೇಕು, ಏನು ಮಾಡಬೇಕು? ಯಾರು ಅವ್ರು ಯಾಕೆ ಮಾಡಲಿಲ್ಲ? ಜೋಶಿ ಇದ್ದಾಗ ಜೋಶಿ ಅವ್ರು ಯಾಕ್ರಿ ಮಾಡಲಿಲ್ಲ? ಜೋಶಿ ಅವ್ರು ಯಾಕೆ ಇತ್ಯರ್ಥ ಮಾಡಲಿಲ್ಲಪ್ಪ? ಯಾರು ಕ್ಷಮೆ ಕೇಳಬೇಕಾಗಿರೋರು? ಯಾರು ಇತ್ಯರ್ಥ ಮಾಡಲಿಲ್ಲ ಅವ್ರು ಕ್ಷಮೆ ಕೇಳಬೇಕು. ಇಲ್ಲಪ್ಪ, ಈಗ ಅವ್ರು ಹೇಳಿದ್ದಾರೆ, ನೋಡೋಣ. ಈಗ ಅದನ್ನು ಪ್ರಸ್ತಾಪ ಚರ್ಚೆ ಮಾಡೋಣ. ಗೊತ್ತಿಲ್ಲ, ಇವತ್ತು ಚರ್ಚೆ ಮಾಡಬೇಕು ಅಂತ ಹೊತ್ತು ಬಿಸ್ನೆಸ್ ಅಡ್ವೈಸರಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ತೀರ್ಮಾನ ಆಗಿರೋದು. ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ. ಅವರು ಯಾವ ಸಬ್ಜೆಕ್ಟ್ ರೈಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ವಿರೋಧ ಪಕ್ಷದವರು ವಕ್ಫ್ ಬಗ್ಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸರ್ಕಾರದಿಂದ, ಮತ್ತು ಅದು ಚರ್ಚೆನೂ ಮುಗ್ದಿಲ್ಲ. ಅದನ್ನು ತಗೋತಾರೋ ಇಲ್ಲ ಉತ್ತರ ಕರ್ನಾಟಕ ತಗೋತಾರೋ ಗೊತ್ತಿಲ್ಲ ನನಗೆ. ಗೌರ್ಮೆಂಟ್ ಈಸ್ ರೆಡಿ, ಉತ್ತರ ಕರ್ನಾಟಕ ಚರ್ಚೆಗೂ ರೆಡಿ ಇದೆ, ಉತ್ತರ ಕೊಡೋಕ್ಕೂ ರೆಡಿ ಇದೆ. ಇಲ್ಲ ಆಯ್ತಪ್ಪ, ಮಾಣಪ್ಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ. ಮತ್ತೆ ಅದು ಏನು, ಯಾವ್ದು ಸರಿ ಯಾವ್ದು ತಪ್ಪು? ಈಗ ಮೊದಲು ಹೇಳಿದವ್ರು ಯಾರು ರೀ? ಮಾಣಪ್ಪಾಡಿ. ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು. ಈಗ ಇಲ್ಲ ಅಂತಂದರೆ ಏನು ಮಾಡ್ಬೇಕು ಹೇಳಿ ನೀವೇ? ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ. ಅವರು 150 ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು. ವಿಡಿಯೋ ರೆಕಾರ್ಡ್ನಲ್ಲಿ ಇದೆ, ಅವರೇ ಮಾತಾಡಿರೋದು, ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು. ಗೊತ್ತಾಯ್ತಾ? ನಂಬರ್ 1. ನಂಬರ್ 2, ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್. ಏನು ಮಾಡ್ಬೇಕು ಹೇಳಿ ನೀವೇ ಹೇಳ್ಬೇಕು, ಏನು ಮಾಡಬೇಕು? ಯಾರು ಅವ್ರು ಯಾಕೆ ಮಾಡಲಿಲ್ಲ? ಜೋಶಿ ಇದ್ದಾಗ ಜೋಶಿ ಅವ್ರು ಯಾಕ್ರಿ ಮಾಡಲಿಲ್ಲ? ಜೋಶಿ ಅವ್ರು ಯಾಕೆ ಇತ್ಯರ್ಥ ಮಾಡಲಿಲ್ಲಪ್ಪ? ಯಾರು ಕ್ಷಮೆ ಕೇಳಬೇಕಾಗಿರೋರು? ಯಾರು ಇತ್ಯರ್ಥ ಮಾಡಲಿಲ್ಲ ಅವ್ರು ಕ್ಷಮೆ ಕೇಳಬೇಕು. ಇಲ್ಲಪ್ಪ, ಈಗ ಅವ್ರು ಹೇಳಿದ್ದಾರೆ, ನೋಡೋಣ. ಈಗ ಅದನ್ನು ಪ್ರಸ್ತಾಪ ಚರ್ಚೆ ಮಾಡೋಣ.